ಇಲ್ಲಿ ನನ್ನ ಹಿಡೀರಿ ಪರವಾಗಿಲ್ಲ. ನೋಡಿ, ತುಂಬಾ ಜನ ಆಟೋ ಡ್ರೈವರ್ಸ್ ಗಳಿಗೆ ಮತ್ತೆ ಆಟೋನ ಬಳಸುವಂತಹ ಗ್ರಾಹಕರುಗಳಿಗೆ, ಆಟೋ ತುಂಬಾ ಹಿಂದಕ್ಕೆ ಹೋಗ್ಬೇಡಿ, ಆಟೋನ ಬಳಸುವಂತ ಗ್ರಾಹಕರುಗಳಿಗೆ ನಾನು ಏನು ಕೆಲವೊಂದು ಆಪ್ ಆಧಾರಿತ ಆಪ್ಗಳಿದಾವೆ, ಓಲಾ, ಊಬರ್, ರ್ಯಾಪಿಡೋ, ನಮ್ಮ ಯಾತ್ರಿ, ಈ ತರದ ಯಾವುದೇ ಆಪ್ ಆಗಿರ್ಬೋದು. ನಿನ್ನೆ ಒಂದು ಆಡಿಯೋ ಅಪ್ಲೋಡ್ ಮಾಡಿದ್ದೆ, ಅದಾದ್ಮೇಲೆ ಒಂದು ಲೈವ್ ಕೂಡ ಮಾಡಿದೆ. ಯಾಕೆ ಅಂದ್ರೆ ಆ ಆಡಿಯೋದಲ್ಲಿ ತುಂಬಾ ಜನ ಕಾಮೆಂಟ್ ಮಾಡಿದ್ರು, ಸೋಮಣ್ಣ ನಾವು ಏನು ಕಿಲೋಮೀಟರ್ ಹೋಗಿರ್ತೀವಿ, ಆ ಕಿಲೋಮೀಟರ್ ಮೇಲೆ ಗಾಡಿ ಎಕ್ಸ್ಟ್ರಾ ಓಡಿದ್ರು ಕೂಡ ಹಣ ಬರೋದಿಲ್ಲ ಅಂತೇಳಿ. ಮತ್ತೆ ಆಪ್ ಮುಖಾಂತರ ರನ್ ಆಗ್ತಿರುವಂತಹ ಎಲ್ಲಾ ಆಪ್ಗಳಲ್ಲೂ ಕೂಡ ಡ್ರೈವರ್ಗಳು ಈಗ ಆಲ್ರೆಡಿ ಡ್ಯೂಟಿಗಳನ್ನ ಮಾಡಿ ಸಾಕಷ್ಟು ರೀತಿ ಸಮಸ್ಯೆಗಳನ್ನ ಕಾಮೆಂಟ್ಗಳು ಮಾಡ್ತಾ ಇರ್ತಾರೆ. ಅದ್ರ ಬಗ್ಗೆ ಅನಿಸಿಕೆಗಳನ್ನ ಕೂಡ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಇಲ್ಲಿ ಒಂದು ಬದಲಾವಣೆ ತರುವಂತ ನಿಟ್ಟಿನಲ್ಲಿ ಕೆಲಸ ಆಗ್ಬೇಕಾಗಿತ್ತು. ಅದನ್ನ ಇರುವಂತ ಸಂಸ್ಥೆಗಳಲ್ಲೇ ಮಾಡ್ಬೋದಾಗಿತ್ತು. ಆದ್ರೆ ಅದ್ ಯಾವ್ದೇ ಕಾರಣಕ್ಕೂ ಅವ್ರು ಮಾಡೋದಿಲ್ಲ. ಯಾಕೆ ಅಂದ್ರೆ ಅವರು ಹಣ ಮಾಡ್ಲೇಬೇಕು ಅಂತ ಬಂದಿದ್ದಾರೆ. ಆದ್ರೆ ಇಲ್ಲಿ ಒಂದು ಬದಲಾವಣೆ ಆಗ್ಬೇಕಾಗಿರೋದೇನು ಅಂದ್ರೆ, ಈ ಒಂದು ಲೈವ್ ಅನ್ನ ಸಂಪೂರ್ಣವಾಗಿ ನೋಡಿ, ನಾನು ಏನು ನಿರೀಕ್ಷೆ ಇಟ್ಟಿದ್ದೆ ಆ ಒಂದು ನಿರೀಕ್ಷೆಯ ರೀತಿಯಲ್ಲಿ ಈ ಒಂದು ಆಪ್ ಇದೆ. ತುಂಬಾ ಅದ್ಭುತವಾಗಿದೆ. ನೀವೆಲ್ಲ ಆಟೋ ಡ್ರೈವರ್ ಇಷ್ಟಪಡ್ತೀರಾ, ಮತ್ತೆ ಆಟೋನ ಪ್ರತಿದಿನ ಬಳಸುವಂತ ಗ್ರಾಹಕರುಗಳು ಕೂಡ ಖಂಡಿತ ಇಷ್ಟಪಡ್ತೀರಾ. ಅದ್ಭುತವಾಗಿದೆ. ಇದನ್ನ ನೀವು ನೋಡಿ. ನಾನೇ ಮೊಬೈಲ್ ಇಟ್ಕೊಂತೀನಿ. ಸರ್, ನೀವು ಒಂದ್ ಕೆಲಸ ಮಾಡಿ, ಈ ಕಡೆ ಬನ್ನಿ. ಅದ್ ರೋಡ್ ನೀವು ಅಡ್ಡ ನಿಂತ್ಕೊಂಡ್ಬಿಟ್ರೆ ಹೆಂಗೆ? ಇಲ್ಲಿ ನೋಡಿ, ನೀವು ನಮ್ಮ ಆಫೀಸ್ ಹತ್ರ ಹೋಗಿ, ಆಫೀಸ್ ಹತ್ರ ಹೋಗ್ಬಿಟ್ಟು ಗಾಡಿ ಬುಕ್ ಮಾಡಿ, ಆಟೋ ಬುಕ್ ಮಾಡಿ. ನೀವು ಹೋಗ್ಬಿಡಿ, ನೀವು ಹೋಗಿ, ಪರವಾಗಿಲ್ಲ, ಹೋಗಿ, ಬೇಗ ಹೋಗಿ, ಆಫೀಸ್ ಹತ್ರ ಹೋಗಿ ಬುಕ್ ಮಾಡಿ. ನೋಡಿ, ನಮ್ಮ ಸಂಘಟನೆಯ ಮೆಂಬರ್ ಇವರು, ಪ್ರಯೋಗಾರ್ಥಕವಾಗಿ ಇವ್ರನ್ನ ಕರೆದಿರುವಂತದ್ದು. ಅದನ್ನ ಕ್ಯಾನ್ಸಲ್ ಮಾಡಿ. ನೋಡಿ, ಈಗ ಆಲ್ರೆಡಿ ಒಂದು ಆಪ್ ಇದೆ. ಆಪ್ ನ ಇನ್ಸ್ಟಾಲೇಷನ್ ಮಾಡಿದೀವಿ. ಆಪ್ ನೇಮು ಯಾವುದು ಏನು ಅಂತ ಹೇಳಿ ದಯವಿಟ್ಟು ಯಾರು ಕಾಮೆಂಟ್ ಮಾಡಕ್ ಹೋಗ್ಬೇಡಿ. ಆದಷ್ಟು ಬೇಗ ಶೀಘ್ರದಲ್ಲೇ ಬರುತ್ತಿದ್ದು. 1000 ಜನ ಆಟೋ ಡ್ರೈವರ್ ಸಪೋರ್ಟ್ ಮಾಡಿದ್ರು ಅಂದ್ರೆ ಬೇಗ ಬರುತ್ತೆ. ಹೆಂಗೆ ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಬೇಕಾದ್ರೆ ಈ ಲೈವಿನ ಮೇಲ್ಭಾಗದಲ್ಲಿ ಒಂದು ನಂಬರ್ ಹಾಕ್ತೀನಿ. ಅದು ಟೆಲಿಗ್ರಾಮ್ ಗ್ರೂಪ್ ನಂಬರ್ ಆಗಿರುತ್ತೆ. ನೀವು ವಾಟ್ಸಾಪ್ ಅಲ್ಲಿ ಚಾಟ್ ಮಾಡಬೇಡಿ, ಟೆಲಿಗ್ರಾಮ್ ಅಲ್ಲಿ ಚಾಟ್ ಮಾಡಿ. ಖಂಡಿತ ಅಂತವ್ರದೆಲ್ಲ ಒಂದು ಗ್ರೂಪ್ ಮಾಡೋಣ. ಈ ಬದಲಾವಣೆ ತರೋಣ. ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನೋಡಿ, ಈಗ ಆನ್ ಡ್ಯೂಟಿಲಿ ಇದ್ದಾರೆ ಡ್ರೈವರು. ಆಟೋದಲ್ಲಿ ಬುಕಿಂಗ್ ಬಂತು ನೋಡಿ. ಈಗ ಎಕ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಎಕ್ಸ್ಪೆಕ್ಟ್ ಆಯ್ತಾ? ಇವಾಗ ಡ್ರಾಪ್ ಪಿನ್ ಪಾಯಿಂಟ್, ಓಕೆ, ಡ್ರಾಪ್ ಲೊಕೇಶನ್ ಹಾಕಿದ್ದಾರೆ. ಇವಾಗ ಕಸ್ಟಮರ್ ಪಾಯಿಂಟ್ ಹತ್ರಕ್ಕೆ ಹೋಗ್ಬೇಕು. ನಾವಿಗೇಷನ್ ಆನ್ ಮಾಡಿ. ಅದೇ ಎತ್ಕೊಂತ ರೂಟು ನೋಡಿ. ಕಸ್ಟಮರ್ ನಮ್ಮ ಆಫೀಸ್ ಹತ್ರ ಇದ್ದಾರೆ, ಆಟೋನ ಬುಕ್ ಮಾಡಿದ್ದಾರೆ. ಫೈಂಡಿಂಗ್ ಬೆಸ್ಟ್ ರೂಟ್ ಅಂತ ಹೇಳಿ ಆಪ್ ಇನ್ನು ಪ್ರೊಸೆಸಿಂಗ್ ಅಲ್ಲಿ ಇದೆ. ಆಗುತ್ತೆ, ಅತಿ ಶೀಘ್ರದಲ್ಲೇ ವರ್ಕ್ ಮಾಡ್ತಾ ಇದಾರೆ. ಕಸ್ಟಮರ್ದು ಫೈಂಡ್ ಬೆಸ್ಟ್ ರೂಟ್ ಅಂತ ಹೇಳಿ ಮ್ಯಾಪ್ಗೆ ಡ್ಯೂಟಿ ಬಂದಿದೆ. ಹೆಂಗಿದ್ರು ಸ್ಪಾಟ್ ಗೊತ್ತಲ್ವಾ? ನಡೀರಿ ನಡೀರಿ, ಬೇಡ ಅಲ್ಲೇ ನಡೀರಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಅಲ್ಲಿ ಹೋದ್ಮೇಲೆ ರೀಚ್ ಆಗುತ್ತಾ? ಅಲ್ಲ, ಮ್ಯಾಪ್ ಆನ್ ಆಗ್ಬೇಕಲ್ವಾ? ಓಕೆ. ಆಟೋ ಚಾಲಕರು ಕಸ್ಟಮರ್ ಇರುವಂತ ಲೊಕೇಶನ್ಗೆ ಹೋಗ್ತಾ ಇದ್ದಾರೆ. ನೋಡಿ, ಕಸ್ಟಮರ್ ಇರುವಂತ ಲೊಕೇಶನ್ಗೆ ಆಟೋ ಚಾಲಕರು ಬುಕಿಂಗ್ ನ ತಗೊಂಡಿದ್ದಾರೆ. ಕಸ್ಟಮರ್ ಪಾಯಿಂಟ್ ಹತ್ರಕ್ಕೆ ಹೋಗ್ತಾ ಇದ್ದಾರೆ. ನೋಡಿ, ಕಸ್ಟಮರ್ ಅಲ್ಲಿ ನಿಂತಿದ್ದಾರೆ, ನಮ್ಮ ಆಫೀಸ್ ಹತ್ರ ನಿಂತಿದ್ದಾರೆ. ದಯವಿಟ್ಟು ಲೈವ್ ನ ನೋಡಿ. ಓಕೆ, ಈಗ ಕಸ್ಟಮರ್ ಪಾಯಿಂಟ್ ಹತ್ರ ಡ್ರೈವರ್ ಬಂದಿದ್ದಾರೆ. ಸರ್, ಕಸ್ಟಮರ್ ಪಾಯಿಂಟ್ ಹತ್ರ ಡ್ರೈವರ್ ಬಂದಿದ್ದಾರೆ. ನೀವು ಕಸ್ಟಮರ್ ಆಗಿ ಬನ್ನಿ. ಕಸ್ಟಮರ್ ಆಗಿ ಬಂದಿದ್ದೀರಾ? ಏನ್ ಬರ್ಬೇಕಿದು? ಅಲ್ಲ, ಸ್ಟಾರ್ಟ್ ರೈಡ್ ಅಂತ ನೋಡಿ. OTP ಸ್ಟಾರ್ಟ್ ಮಾಡಿ. ಒಂದು ನಿಮಿಷ. ಟ್ರಿಪ್ ಸ್ಟಾರ್ಟ್ ಆದ್ಮೇಲೆ ಮೀಟರ್ ಆನ್ ಮಾಡ್ಬೇಕೀಗ. ನೋಡಿ, ಇದೇ ಬೇಕಾಗಿರೋವಂಥದ್ದು. ನೋಡಿ, ಟ್ರಿಪ್ ಸ್ಟಾರ್ಟ್ ಆಯ್ತು, ಮೀಟರ್ ಆನ್ ಮಾಡಿ. ನೋಡಿ, ಟ್ರಿಪ್ ಸ್ಟಾರ್ಟ್ ಆದ್ಮೇಲೆ ಓಕೆ ಕೊಡಿ. ಓಕೆ, ಲೊಕೇಶನ್ ಹಾಕೊಳ್ಳಿ. ಲಗ್ಗೆರೆ ಬ್ರಿಡ್ಜ್ಗೆ ಹಾಕಿದ್ದಾರೆ ಲೊಕೇಶನ್. ತಗೊಳ್ಳಿ, ಪರವಾಗಿಲ್ಲ, ಮ್ಯಾಪ್ ನೋಡ್ಕೊಂಡು ಹೋಗಿ. ನೋಡಿ,
ಕಸ್ಟಮರ್ ಬಂದ್ ಗಾಡಿಲಿ ಕೂತಿದ್ದಾರೆ, ಮೀಟರ್ ಆನ್ ಮಾಡಿದ್ದಾರೆ. ಮೀಟರ್ ಅಲ್ಲಿ ಇವಾಗ ಸರ್ಕಾರ ನಿಗದಿಪಡಿಸಿರುವಂತದ್ದು 30 ರೂಪಾಯಿ. ಎಕ್ಸ್ಟ್ರಾ ಕಿಲೋಮೀಟರ್ ಹೆಂಗೆ ಏನು ಅನ್ನೋದನ್ನ ನೀವು ಮೀಟರ್ ಅಲ್ಲೇ ನೋಡ್ಬೋದು. ನೋಡಿ, ಈ ಬದಲಾವಣೆ ಬೆಂಗಳೂರಿನಲ್ಲಿ ಆಗ್ಬೇಕಾಗಿದೆ. ಅದನ್ನ ಅತಿ ಸಣ್ಣ ವಯಸ್ಸಿನ ಹುಡುಗರು, ಅದರಲ್ಲೂ ನಮ್ಮ ಕನ್ನಡಿಗರೇ, ನಿನ್ನೆ ಏನು ಲೈವ್ ಅನ್ನ ವೀಕ್ಷಣೆ ಮಾಡಿರ್ತೀರ ನೀವೆಲ್ಲ, ಅವರು ಕೂಡ ನಿನ್ನೆ ಲೈವ್ ಅನ್ನ ವೀಕ್ಷಣೆಗಳನ್ನ ಮಾಡಿದ್ದಾರೆ. ನಿನ್ನೆ ನಡೆದಂತಹ ಒಂದು ಆಡಿಯೋ ಸಂಭಾಷಣೆ ಮತ್ತೆ ನಿನ್ನೆ ನಡೆದಂತಹ ಒಂದು ಲೈವ್, ಅದನ್ನ ಇವ್ರುಗಳು ಕೂಡ ನೋಡಿ ನನಗೆ ಸಂಜೆ ಫೋನ್ ಕಾಲ್ ಮಾಡ್ತಾರೆ. ಸರ್, ನಾವು ನಿಮ್ಮ ಆಫೀಸ್ ಹತ್ರ ಬರ್ತೀವಿ, ಒಂದು ಆಪ್ ಇದೆ, ನೀವೇನು ಹೇಳಿದೀರಾ ಅದೇ ರೀತಿಯಲ್ಲೇನೆ ಅನುಕೂಲ ಆಗುವಂತ ರೀತಿಯಲ್ಲಿ ಇದೆ. ಕಸ್ಟಮರ್ಗೂ ಅನುಕೂಲ ಆಗುತ್ತೆ, ಆಟೋ ಡ್ರೈವರ್ಸ್ಗಳಿಗೂ ಅನುಕೂಲ ಆಗುತ್ತೆ, ಮತ್ತೆ ಆಟೋದವರು. ಈಗ ಉದಾಹರಣೆಗೆ ನೋಡಿ, ಇದು ಬಂದ ನಂದಿನ ಲೇಔಟ್, ಈ ಸುತ್ತಮುತ್ತನೇ ಬರೀ ಡ್ಯೂಟಿ ಮಾಡ್ಕೊಬಹುದು ನೀವು. ಇಲ್ಲೂ ಬರಲ್ಲ ಅಲ್ಲೂ ಬರಲ್ಲ ಅನ್ನೋ ಆಗಿಲ್ಲ. ಜಾಸ್ತಿ ಮೀಟರ್ ಮೇಲೆ ಹಣ ಕೇಳಿದ್ರು ಅನ್ನೋ ರೀತಿ ಏನಿಲ್ಲ. ಮತ್ತೆ ಮೆಟ್ರೋ ಸ್ಟೇಷನ್ ಹತ್ರ ನೀವು ಆಟೋಗಳು ಹಾಕೊಂಡಿರ್ತೀರ, ಆಗ ಮೆಟ್ರೋದಿಂದ ಯಾರೋ ಒಬ್ರು ಬಂದು ಇಳಿದ್ರು ಅಂದ್ರೆ ಅವ್ರು ನಿಮ್ಗೆ OTP ಕೊಡ್ತಾರೆ. ಜಸ್ಟ್ OTP ಹಾಕೊಂಡು ಅವ್ರು ಎಲ್ಲಿ ಹೋಗ್ಬೇಕೋ ಅಲ್ಲಿಗೆ ಹೋಗುವಂತ ರೀತಿಯಲ್ಲೂ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಂತೋಷ್ ಅವ್ರು ಕೇಳ್ತಾ ಇದಾರೆ, ಅಣ್ಣ ಯಾವುದು ಆಪ್ ಅಂತ ಹೇಳಿ ಕೇಳ್ತಾ ಇದಾರೆ. ಸರ್, ಅವ್ರಿಗೆ 1,000 ಜನ ಆಟೋ ಡ್ರೈವರ್ಗಳ ಬೆಂಬಲ ಬೇಕಿದೆ. ಆ 1,000 ಜನ ಆಟೋ ಡ್ರೈವರ್ಗಳು ಬೆಂಬಲ ಕೊಟ್ರು ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಆಪ್ ಯಾವುದು ಮತ್ತೆ ಇದೆಲ್ಲ ಏನು ಹೆಂಗೆ ಅಂತ ಹೇಳಿ ನೀವೇ ನೇರವಾಗಿ ಅವ್ರನ್ನೇ ಪ್ರಶ್ನೆ ಮಾಡಿ ಕೇಳ್ಬೋದು. ಅದಕ್ಕೆಲ್ಲವೂ ಕೂಡ ಅವ್ರು ಉತ್ತರ ಕೊಡ್ತಾರೆ. ಮತ್ತೆ ಇದ್ರಲ್ಲೇನ್ ಕಮಿಷನ್ ಕಟ್ಬೇಕಾ ಅದು ಇದು ಅನ್ನೋ ರೀತಿಯಲ್ಲಿ ನಿಮ್ ಪ್ರಶ್ನೆಗಳು ಇರುತ್ತೆ. ಯಾವುದೇ ರೀತಿ ಕಮಿಷನ್ ಕಟ್ಟೋ ಆಗಿರೋದಿಲ್ಲ, ಜಸ್ಟ್ ಬರೀ ಸಬ್ಸ್ಕ್ರೈಬ್ ಅಷ್ಟೇ. ಸಬ್ಸ್ಕ್ರೈಬ್ ಅಮೌಂಟ್ ಆಗಿರುತ್ತೆ. ಈಗೇನು ನೀವೆಲ್ಲ ಓಲಾ, ಊಬರ್, ರ್ಯಾಪಿಡೋ ಇವರೆಲ್ಲ ಸಬ್ಸ್ಕ್ರೈಬ್ ಅಮೌಂಟ್ ಕಟ್ತೀರಾ, ಅದೇ ಮಾದರಿಯಲ್ಲೇ ಇವರು ಕೂಡ ಸಬ್ಸ್ಕ್ರೈಬ್ ಅಮೌಂಟ್ ಆಗಿ ತಗೊಳ್ತಾರೆ ಅಷ್ಟೇ. ಅದೆಲ್ಲ ನಿಮ್ಮ ಹತ್ರ ಡಿಸ್ಕಷನ್ ಮಾಡಿ ಆಮೇಲೆ ಅದನ್ನ ಫೈನಲೈಸ್ ಮಾಡ್ತಾರೆ. ಒಟ್ಟಾರೆ ಡ್ರೈವರ್ಸ್ ಹತ್ರ ಒಂದು ಮೀಟಿಂಗ್ ತರ ಮಾಡಿ ಅವ್ರ ಹತ್ರ ತಿಳ್ಕೊಂಡು ಡ್ರೈವರ್ ಯಾವ ರೀತಿಯಲ್ಲಿ ಮಾಹಿತಿ ಅವರು ಕೊಡ್ತಾರೆ, ಅದ್ರ ಬೇಸ್ ಮೇಲೆ ಅವರು ಸಬ್ಸ್ಕ್ರೈಬ್ ಅಮೌಂಟ್ ತಗೊಳ್ಳೋದ ಇಲ್ಲ ಕಮಿಷನ್ ತಗೊಳ್ಳೋದ ಅಂತ ಹೇಳಿ ಆಮೇಲೆ ಅದ್ರಲ್ಲಿ ನಿರ್ಧಾರ ಮಾಡ್ತಾರೆ. ಆದ್ರೆ ಇವಾಗ ನೀವು ನೋಡ್ತಾ ಇದ್ದೀರಾ, ಮೀಟರ್ ರನ್ ಆಗ್ತಾ ಇದೆ. ಇದೇನ್ರಿ ಇದ್ರಲ್ಲಿ ನೋಡ್ರೆ ಡಿಮ್ಮಂಡಿ ಬರ್ತದೆ ಮೀಟರ್, ಅಲ್ಲಿ ನೋಡ್ರೆ ನೀಟಾಗಿ ನಿಂತೈತೆ 30 ರೂಪಾಯಿ ಅಂತ. ಇದ್ರಲ್ಲಿ ಡಿಮ್ಮಂಡಿ ಹೊಡಿತೈತೆ ಕ್ಯಾಮ್ರಾದಲ್ಲಿ. ಸರಿ ಆಯ್ತು, ನಡೀರಿ ನಡೀರಿ. ಹತ್ರದಿಂದ ಹಿಡಿದ್ರೆ ಹಂಗೇನಾ? ದೂರ ಹಿಡಿತೀನಿ, ದೂರ ಹಿಡಿದ್ರು ಹಂಗೆ ಡಿಮ್ಮಂಡಿ ತೋರಿಸ್ತಾ ಇತ್ತು. ಅಲ್ಲ, ಅಲ್ಲಿ ನೋಡಿ ನೀಟಾಗಿ ಐತೆ. ಅದ್ರಲ್ಲಿ ಕರೆಕ್ಟ್ ಆಗಿ ಐತೆ. ಕ್ಯಾಮ್ರಾದಲ್ಲಿ ಒಳ್ಳೆ ಡಿಮ್ಮಂಡಿ ಬರೋ ತರ ಬರ್ತೈತೆ. ಇರ್ಲಿ ಇರ್ಲಿ ನಡೀರಿ. ಇನ್ನ ಎಷ್ಟಿದಾವೆ ಮೀಟರ್ಗೆ? ಹೋಗಿ ಹೋಗಿ ಲಂಗರ ಬ್ರಿಡ್ಜ್ವರೆಗೂ ಹೋಗಿ, ಇಲ್ಲ ಅಂದ್ರೆ ಅಲ್ಲಿ ಕೆಂಪೇಗೌಡ ಆರ್ಚರ್ಗೂ ಹೋಗಿ ಹೇಳ್ತೀನಿ. ಬೇಡ ಬೇಡ, ಕೆಂಪೇಗೌಡ ಆರ್ಚರ್ಗೂ ಹೋಗಿ ಹೇಳ್ತೀನಿ. ಜಸ್ಟ್ ಇದು ಪ್ರಯೋಗ ಅಲ್ವಾ, ಗೊತ್ತಾಗ್ಲಿ ಅಂತ. ಸರ್, ನಮ್ಮ ಯಾತ್ರಿ ಯಾರು ಹಾಕಿದಾರೆ ಭರತ್ ಗೌಡ ಅಂತ ಹೇಳಿ. ನಮ್ಮ ಯಾತ್ರೆಯರು ಇದೇ ತರ ಮಾಡಿದ್ರೆ ಇವಾಗ ಡೈಲಿ 15 ರೂಪಾಯಿ 25 ರೂಪಾಯಿ ಅಮೌಂಟ್ ಕೊಟ್ಟು ಏನಿಲ್ಲಪ್ಪ 25 ರೂಪಾಯಿ ಅಮೌಂಟ್ ಕಟ್ ಮಾಡ್ತಿರ್ತಾರಲ್ಲ ಬೆಳೆಯೋ ತನಕ ಅಷ್ಟೇ. ಬ್ರದರ್ ಎಲ್ಲ ಹೌದಾ? ಥ್ಯಾಂಕ್ ಯು ಬ್ರದರ್. ಏನೋ ಒಂದು ಲೈವ್ ಅಲ್ಲಿ ಇದೀವಿ. ಹೆಲ್ಮೆಟ್ ಹಾಕೊಂಡು ಹೋಗ್ರಪ್ಪ, ಹೆಲ್ಮೆಟ್ ಹಾಕೊಂಡು ಹೋಗ್ರಿ. ಎಕ್ಸ್ಟ್ರಾ ಇದು 13 ರೂಪಾಯಿನಾ ಪರ್ ಕಿಲೋಮೀಟರ್? ಅಲ್ಲ, ಈಗ 13 ರೂಪಾಯಿ ತೋರಿಸ್ತೈತೆ. ಇದೇನು 13:26 ಟೈಮಿಂಗ್ಸ್? ಇದು ಮೇಲ್ಗಡೆದು ಇದು ಎಷ್ಟು ಕಿಲೋಮೀಟರ್? 1.4 ಬಂದಿರೋದು. ಒಂದ್ ಮ್ಯಾಕ್ಸಿಮಮ್ ಒಂದ್ 2 ಕಿಲೋಮೀಟರ್ ಹೋಗ್ಲಿ. 2 ಇಲ್ಲ ಅಂದ್ರೆ 3-4 ಆದ್ರೂ ಹೋಗ್ಲಿ, ಏನ್ ತೊಂದ್ರೆ ಇಲ್ಲ. 1:26 ಟೈಮು. ಅಂದ್ರೆ ಜರ್ನಿ ಟೈಮು ಕೆಳಗಡೆದು. ಓಕೆ ಓಕೆ ಓಕೆ. ಕ್ಯಾಮ್ರಾದಲ್ಲಿ ನೋಡ್ರೆ ಡಿಮ್ಮಂಡಿ ಬರ್ತೈತೆ, ಇಲ್ಲಿ ನೋಡ್ರೆ ನೀಟಾಗಿ ಐತಲ್ಲ ಅಂತ. ನಡಿ ಹೇಳ್ತೀನಿ, ಸುಮ್ಮನೆ ನಡಿ ಹೇಳ್ತೀನಿ. ಹೊಡಿ, ಒಂದ್ ಸ್ವಲ್ಪ ಸ್ಪೀಡಾಗಿ ಹೊಡಿ. ನೋಡಿ, ಕಸ್ಟಮರ್ಗಳಿಗೆ ಟೆನ್ಷನ್ ಇರೋದಿಲ್ಲ.
ಮತ್ತೆ ಆಟೋ ಡ್ರೈವರ್ಸ್ಗಳಿಗೂ ಅಷ್ಟೇ ಫಿಕ್ಸ್ಡ್ ಅಮೌಂಟ್ ಅಂತ ಎಲ್ಲ ಏನು ಆಗೋದಿಲ್ಲ. ನೋಡಿ, ಸರ್ಕಾರ ಮಾಡ್ಬೇಕಾಗಿರುವಂತ ಕೆಲಸ ಇದೆ. ತುಂಬಾ ಅತಿ ಸಣ್ಣ ವಯಸ್ಸಿನ ಹುಡುಗರು ಈ ಒಂದು ಆಪ್ ಅನ್ನ ರೆಡಿ ಮಾಡಿದ್ದಾರೆ. ಅವ್ರೆಲ್ಲ ಯಾರು ಏನು ಅದೆಲ್ಲ ಮುಂದೆ ಗೊತ್ತಾಗುತ್ತೆ ಮೂಳಿಗೆನೆ. ಜಸ್ಟ್ ಈ ಒಂದು ಆಪ್ ಬಗ್ಗೆ ಇದು ಯಾವ ರೀತಿ ವರ್ಕ್ ಆಗುತ್ತೆ, ಇದರಿಂದ ಖಂಡಿತ ಡ್ರೈವರ್ಸ್ಗಳಿಗೂ ಮತ್ತೆ ಗ್ರಾಹಕರಿಗೂ ಇಬ್ಬರಿಗೂ ಕೂಡ ತುಂಬಾ ಈಸಿ ಆಗಿರುವಂತದ್ದು. ಮತ್ತೆ ಯಾರೇ ಒಬ್ರು ಸೆಂಟ್ರಲ್ ರೋಡ್ ಅಲ್ಲಿ ಕೈ ಹಾಕಿ ಆಟೋ ಬರ್ತೀರಾ ಅಂತ ಕರೆದ್ರು ಕೂಡ ನೀವು ರೋಡಲ್ಲಿ ಯಾರಾದ್ರೂ ಕರೆದ್ರೆ ಬನ್ನಿ ಸರ್ ಅಂತ ಕರ್ಕೊಂಡ್ ಬಿಡ್ತೀರಾ. ಆದ್ರೆ ಈ ಆಪ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಸ್ಟಮರ್ QR ಕೋಡ್ ಅಲ್ಲಿ ಸ್ಕ್ಯಾನ್ ಮಾಡಬೇಕು, ಅವ್ರು ಎಲ್ಲಾನು ಓಡಾಡ್ಬೋದು. ಆದ್ರೆ ಕಸ್ಟಮರ್ ಮಾಹಿತಿ ಆ ಸಂಸ್ಥೆಯವ್ರಿಗೆ ಹೋಗುತ್ತೆ. ಆಗ ನೀವು ಅವ್ರನ್ನ ಪಿಕಪ್ ಮಾಡ್ಕೊಂಡು ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಅದೇ ನೀವು ಕಾಮನ್ ಆಗಿ ಕೈ ಹೊಡೆದಾಗ ಗಾಡಿ ನಿಲ್ಲಿಸಿದಾಗ ಕಸ್ಟಮರ್ ಏನಾದ್ರು ನಾನು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು ಅಂದ್ರೆ ಕಸ್ಟಮರ್ ಯಾರು ಏನು ಅನ್ನೋ ಮಾಹಿತಿ ನಿಮ್ಗೆ ಗೊತ್ತಿರೋದಿಲ್ಲ. ಅಲ್ಲಿ ಹೋದ್ಮೇಲೆ ಏನಾದ್ರೂ ಬದಲಾವಣೆ ಆಗ್ಬೋದು, ಅದೆಲ್ಲ ನಿಮ್ಗೆ ಅನುಭವಗಳು ಆಗಿರ್ತವೆ. ಆದ್ರೆ ಈ ಆಪ್ ಅಲ್ಲಿ ಕಸ್ಟಮರ್ ಬಂದು ರೋಡ್ ಸೈಡ್ ಅಲ್ಲಿ ಇರುವಂತವ್ರು ಕೂಡ ಆಟೋ ಬಳಸ್ತೀವಿ ಅಂತ ಬಂದ್ರು ಕೂಡ ಕಸ್ಟಮರ್ ಡೀಟೇಲ್ಸ್ ಆ ಸಂಸ್ಥೆಯವರಲ್ಲಿ ಡೇಟಾ ಕಲೆಕ್ಟ್ ಆಗುತ್ತೆ. ನಾಳೆ ದಿನ ಅವರಿಂದ ಏನೇ ತೊಂದರೆ ಆದ್ರೂ ಕೂಡ ನಿಮ್ಗೆ ದಾಖಲೆ ಸಿಗುತ್ತೆ. ಏನು ತೊಂದರೆ ಆಗದಿರೋ ಅಂತ ರೀತಿಯಲ್ಲಿ ದಾಖಲೆ ಸಿಗುತ್ತೆ. ಆ ರೀತಿಯಲ್ಲಿ ಕೂಡ ಅನುಕೂಲತೆ ಮಾಡಿದ್ದಾರೆ ಆಪ್ ಅಲ್ಲಿ. ಜರ್ನಿಲ್ ಇರೋ ಕಾರಣ ನಾನು ಇದೆಲ್ಲ ವಿವರಣೆ ಕೊಟ್ಟು ಮಾತಾಡ್ತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ ಅದನ್ನೆಲ್ಲ ನಾನು ನೋಡಿದೀನಿ. ಅದ್ ಯಾವ ರೀತಿ ಎಲ್ಲ ವರ್ಕ್ ಆಗ್ತಿದೆ ಅಂತೆಲ್ಲ ಇಲ್ಲಿ ಕೋರ್ಸ್ ಕೊಟ್ಟಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಅದ್ರ ಬಗ್ಗೆ ನನ್ನ ಮಾಹಿತಿನ ಜರ್ನಿಯಲ್ಲಿ ನಿಮ್ಗೆ ಬೇಜಾರಾಗಬಾರ್ದು ಅಂತ ಹೇಳಿ ಮಾತಾಡ್ತಾ ತಿಳಿಸ್ತಾ ಇದ್ದೀನಿ. ಎಷ್ಟು 3 ಪಾಯಿಂಟ್ ಸುಮ್ಮನೆ ಸಿಗ್ನಲ್ ಗಿಂತ ಹಿಂದೆ ಅಲ್ಲೆಲ್ಲರೂ ಲೆಫ್ಟ್ ಹಾಕಿ ಕೆಳಗಡೆ ಹೇಳ್ತೀನಿ, ಮೇಲಕ್ಕೆ ಹೋಗ್ಬೇಡ. ಸರ್, ನೀವು ಈ ಲೈವ್ ಆದ್ಮೇಲೆ ಇನ್ನೊಂದು ಲೈವ್ ತಗೊಂಡ್ರೆ ಈಗ ನೀವು ರೋಡ್ ಸೈಡ್ ಅಲ್ಲಿರೋ ಕಸ್ಟಮರ್, ಈ ಆಟೋಗೆ ರೋಡ್ ಸೈಡ್ ಅಲ್ಲಿ ಇರುವಂತ ಕಸ್ಟಮರ್ ಯಾವ ರೀತಿ ಬಂದು ಹತ್ತುತ್ತಾರೆ, ಅದನ್ನ ಯಾವ ರೀತಿ OTP ಕೊಡ್ತಾರೆ, ಕಸ್ಟಮರ್ ಯಾವ ತರ QR ಅಲ್ಲಿ ಸ್ಕ್ಯಾನ್ ಮಾಡ್ತಾರೆ, ಅದೊಂದನ್ನ ತಯಾರಿ ಮಾಡ್ಕೊಳ್ಳಿ. ಈ ಲೈವ್ ಮುಗಿದಾದ್ಮೇಲೆ ಅದನ್ನ ತೋರ್ಸೋಣ. ರಿವರ್ಸ್ ಬರ್ತಾ ಸುಮ್ನೆ ಖಾಲಿ ಹೋಗೋ ಬದಲು ಅದು ಒಂದು ಪ್ರಯೋಗ ಆಗಿ ಇಲ್ಲೆಲ್ಲಾದ್ರೂ ಮುಂದೆ ಹಾಕೊಳ್ಳಿ. ಬೇರೆ ಗಾಡಿಗೆ ತೊಂದರೆ ಆಗೋದ್ ಬೇಡ. ಆ ಬಸ್ಸಿಂದ ಹಾಕೊಂತೀರ ನೋಡಿ, ಖಾಲಿ ಜಾಗ ಇರಂಗೈತೆ. ಇಲ್ಲೇ ಹಾಕಿ TT ಹೋಯ್ತಲ್ಲ ನೋಡಿ. ಇವಾಗ ಕಸ್ಟಮರ್ ಸುಮ್ನಹಳ್ಳಿ ಹತ್ರ ಇಳಿತಾರೆ ಅಂತ ಅನ್ಕೊಡಿ. ನೋಡಿ, ಕಸ್ಟಮರ್ ಸರ್ ಇಳಿಯೋ ತರ ಬಂದ್ಬಿಡಿ ನೀವು. ನೋಡಿ, ಕಸ್ಟಮರ್ ಏನು ಬುಕ್ ಮಾಡಿದ್ರೆ ಆಪ್ ಅಲ್ಲಿ, ಇವರು ಈಗ ಇಳಿತಾ ಇದಾರೆ ಸುಮ್ನಹಳ್ಳಿ ಹತ್ರ. ಸರ್, ಇವಾಗ ಒಂದ್ ನಿಮಿಷ ಇರಿ. ಮೀಟರ್ ಹೆಂಗ್ ಮಾಡ್ಬೇಕಲ್ವಾ, ಇಲ್ಲೇನ್ ಮಾಡ್ಬೇಕು, ಆಪ್ ಅಲ್ಲಿ ಏನ್ ಮಾಡ್ಬೇಕು. ಕಸ್ಟಮರ್ ಇಳಿದ್ರು, ಎಲ್ಲಿ ಆಪ್ ಅದು, ಅದೇ ಎಂಡ್ ರೈಡ್ ಎಂಡ್ ಮಾಡ್ಬೇಕಾ. ಓಕೆ, ಕಿಲೋಮೀಟರ್ ಕಿಲೋಮೀಟರ್ ಎಷ್ಟು ಹೊಡೈತೆ ಅದನ್ನ ಅಲ್ಲಿ ಮೆನ್ಷನ್ 3.7. ಒಂದ್ ನಿಮಿಷ ರೀ. ಕಿಲೋಮೀಟರ್ 3.7. ಓಕೆ ನೋಡಿ, ಕಸ್ಟಮರ್ ಎಷ್ಟು ದೂರ ಹೋಗಿರ್ತಾರೆ ಅದನ್ನ ಅಲ್ಲಿ ಮೆನ್ಷನ್ ಮಾಡಿದ್ರೆ ಮುಗೀತು. ಅಂದ್ರೆ ಆಪ್ ಕ್ಲೋಸ್ ಆಯ್ತು. ಆಪ್ ಕ್ಲೋಸ್ ಆದ್ಮೇಲೆ ಮೀಟರ್ ಅಮೌಂಟ್ ಬಂದು ನೋಡಿ, ಮೀಟರ್ ಅಲ್ಲಿ ಏನ್ ಓಡಿರುತ್ತೆ ಆ ಅಮೌಂಟ್ ಅನ್ನ ತಗೊಳ್ತಾರೆ. ಈ ಮೀಟರ್ ಅಲ್ಲಿ ಎಷ್ಟು ಓಡಾಯ್ತು? 56 ರೂಪಾಯಿ. ನೋಡಿ, ಟ್ರಿಪ್ ಎಂಡ್ ಆಗಿದ್ದು ಇಲ್ಲಿ ಕಿಲೋಮೀಟರ್ ಎಷ್ಟು ಓಡಿತು ಅಂತ ಮೆನ್ಷನ್ ಮಾಡಿದ್ರೆ ಟ್ರಿಪ್ ಎಂಡ್ ಆಯ್ತು. ಈಗ ಕಸ್ಟಮರ್ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ಮೀಟರ್ ಅಲ್ಲಿ ಏನ್ ತೋರಿಸಿದೆ, ಕಸ್ಟಮರ್ ಬಂದಿದ್ದು ಹೆಂಗೆ ಅಂತ ಲೈವ್ ಅಲ್ಲಿ ನೋಡಿರ್ತೀರಾ. ಸುಮ್ನಹಳ್ಳಿ ಹತ್ರ ಇಳಿದಿದ್ದಾರೆ. ಈಗ ಕಸ್ಟಮರ್ ದುಡ್ಡು ಕೊಡಬೇಕು. ಮೀಟರ್ ಅಲ್ಲಿ ಅಷ್ಟು ದೂರದಿಂದ ಕಸ್ಟಮರ್ ಇಲ್ಲಿವರೆಗೂ ಬಂದಿರೋದಕ್ಕೆ ಎಷ್ಟು ಓಡಿದೆ ಅಂತ ಹೇಳಿ ಆ ಕಿಲೋಮೀಟರ್ ನ ಅಲ್ಲಿ ಮೆನ್ಷನ್ ಮಾಡಿ ಟ್ರಿಪ್ ಎಂಡ್ ಮಾಡ್ಬಿಟ್ರು. ಡಿವೈಸ್ ಅಲ್ಲಿ ಯಾವುದೇ ಕಾರಣಕ್ಕೂ ಅಮೌಂಟ್ ತೋರಿಸಿಲ್ಲ. ಡಿವೈಸ್ ಅಲ್ಲಿ ಅಮೌಂಟೇ ಬರೋದಿಲ್ಲ. ನೋಡಿ, ಕಸ್ಟಮರ್ ಗೆ ಮೀಟರ್ ಅಲ್ಲಿ ಬಿಲ್ ಬರುತ್ತೆ. ನೋಡಿ, ಈ ಮೀಟರ್ ನ ಕೊಟ್ಟಿರುವಂತದ್ದು ಬೆಂಗಳೂರಿನ DC ಅವರು ಮತ್ತೆ ಪೊಲೀಸ್ ಕಮಿಷನರ್ ಅವರು, BBMP ಕಮಿಷನರ್ ಅವರು. ನೋಡಿ, ಆಟೋಗಳಿಗೆ
ಮೀಟರ್ ಹಾಕೊಂಡು ಸಂಪಾದನೆ ಮಾಡಿ ಅನ್ನೋ ರೀತಿಯಲ್ಲಿ ಕೊಟ್ಟಿರೋದು. ಯಾವೆಲ್ಲ ಇದಾವೆ ಓಲಾ, ಊಬರ್, ರ್ಯಾಪಿಡೋ ಇವೆಲ್ಲ ಏನಿದಾವೆ ನೋಡಿ, ಈ ಮಾದರಿಯಲ್ಲೇನೆ ಗ್ರಾಹಕರಿಗೂ ಚಾಲಕರುಗಳಿಗೂ ಅನುಕೂಲ ಆಗುವಂತ ರೀತಿಯಲ್ಲಿ ಮಾಡ್ಬೇಕು. ಈಗ ನೋಡಿ ಮೀಟರ್ ಹೆಂಗ್ ಮಾಡ್ತಾರೆ, ಹೆಂಗ್ ಮಾಡೋಣ ನೋಡಿ. ಕಸ್ಟಮರ್ ಹತ್ರ ಎಷ್ಟು ಇಸ್ಕೊಬೇಕಾಗಿತ್ತು? 50,000 ರೂಪಾಯಿ ಹಣ ಇಸ್ಕೊಳ್ಬೇಕಾಗಿತ್ತು. ಸರ್, ಪ್ರಯೋಗಾರ್ಥಕವಾಗಿ ನಮ್ಮ ಆಟೋ ಚಾಲಕರು ಬಂದಿದ್ರು, ಎಷ್ಟು ಪೇ ಮಾಡ್ತೀರಾ? ಈಗ ಅವರಿಗೆ 100 ರೂಪೀಸ್ ಪೇ ಮಾಡ್ತೀರಾ? ಕ್ಯಾಶ್ ಇದೆಯಾ, ಫೋನ್ ಪೇ ಇದೆಯಾ? ಕ್ಯಾಶ್ ಇದ್ರೆ ಕ್ಯಾಶೇ ಕೊಡಿ, ಕ್ಯಾಶೇ ಕೊಡಿ. ನೀವು ಈ ವಿಚಾರಕ್ಕೆ ಬಂದಿದ್ದಕ್ಕೆ ನಿಮ್ಗೆ 100 ರೂಪೀಸ್ ಕೊಟ್ಬಿಡಿ. ಥ್ಯಾಂಕ್ ಯು. ನೋಡಿ, ಇದು ಒಂಥರ ಲೈವ್. ಎಗೇನ್ ಈ ಲೈವ್ ಕಂಟಿನ್ಯೂ ಆಗ್ಲಿ ಸರ್ ಅನ್ನೋ ತರ ಇದ್ರು ಕಂಟಿನ್ಯೂ ಮಾಡ್ತೀವಿ. ಎರಡನೇ ಬುಕ್ಕಿಂಗ್ ಯಾವ ರೀತಿ ಬರುತ್ತೆ ಅಂತಾನು ಕೂಡ ತಿಳಿಸ್ಕೊಡ್ತಾರೆ. ಈಗ ಮೊಬೈಲ್ ಕೊಡಿ ನೋಡಿ, ಆಪ್ ಅಲ್ಲಿ ತೋರಿಸ್ತಾ ಇದಾರೆ ನೋಡಿ. ಇಲ್ಲೊಬ್ರು ಲೇಡಿ ಈ ತರ ಬ್ಯಾಗ್ ಹಿಡ್ಕೊಂಡು ನಿಂತಿರೋ ತರ, ಅಂದ್ರೆ ಕಸ್ಟಮರ್ ನೋಡಿ. ಇಲ್ಲಿ QR ಕೋಡ್ ಅಂತ ಇದೆ. ಜಸ್ಟ್ ನೋಡಿ ಆ QR ಕೋಡ್ ನ ನೋಡಿ. ಈಗ ಯಾರೋ ಒಬ್ರು ರೋಡ್ ಸೈಡ್ ಅಲ್ಲಿ ಕಸ್ಟಮರ್ ನಾನು ಎಲೆಕ್ಟ್ರಾನಿಕ್ ಸಿಟಿ ಹೋಗ್ಬೇಕು ಅಂತ ಕೇಳ್ತಾರೆ. ಅವ್ರನ್ನ ಸುಮ್ನೆ ಕರ್ಕೊಂಡು ಹೋದ್ರೆ ಅವ್ರ ಮಾಹಿತಿಗಳು ಏನೂ ಗೊತ್ತಿರೋದಿಲ್ಲ. ಆಗ ರೈಡರ್, ಈ ಆಪ್ ನ ಬಳಸುವಂತಹ ಗ್ರಾಹಕ ನೋಡಿ ಈ ರೀತಿಯ ಒಂದು QR ಕೋಡ್ ನ ಸ್ಕ್ಯಾನ್ ಮಾಡ್ಬೇಕಾಗುತ್ತೆ. ಈಗ ಆಟೋ ಡ್ರೈವರ್ ಏನ್ ಮಾಡ್ತಾರೆ, ಆ ತರ QR ಕೋಡ್ ನ ಓಪನ್ ಮಾಡ್ತಾರೆ ನೋಡಿ. ಈಗ ಕಸ್ಟಮರ್ ಈಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು ಅವರು ನೋಡಿ, ಗೂಗಲ್ ಹೋಗ್ತಾರೆ. ಗೂಗಲ್ ಹೋದ್ಮೇಲೆ ಈ ತರ ಸ್ಕ್ಯಾನರ್ ಬರುತ್ತೆ. ಕಸ್ಟಮರ್ ಈ ತರ ಸ್ಕ್ಯಾನ್ ಮಾಡ್ತಾರೆ. ಅಂದ್ರೆ ಕಸ್ಟಮರ್ ಸಂಪೂರ್ಣ ಮಾಹಿತಿ ಈ ಸಂಸ್ಥೆ ಅವ್ರಿಗೆ ಹೋಗುತ್ತೆ. ಆಮೇಲೆ ನೀವು ಆಡ್ ಮಾಡ್ಕೋಬಹುದು. ಓಕೆ, ಅಂದ್ರೆ ಇದು ರೋಡ್ ಸೈಡ್ ಅಲ್ಲಿ ಬರುವಂತ ಕಸ್ಟಮರ್ಗೆ. ಸಪೋಸ್ ಒಂದ್ ವೇಳೆ ಕಸ್ಟಮರ್ ಮೆಟ್ರೋ ಇಂದ ಇಳಿದಿರ್ತಾರೆ. ಕಸ್ಟಮರ್ ಏನ್ ಮಾಡ್ತಾರೆ, ಮೆಟ್ರೋ ಇಂದ ಬರ್ತಾರೆ. ಮೆಟ್ರೋ ಹತ್ರ ಬಂದ ಮೇಲೆ ಆ ಸಂಸ್ಥೆಯವರು ಅವ್ರಿಗೆ OTP ಕೊಟ್ಬಿಟ್ಟಿರ್ತಾರೆ. ಹೆಂಗೆ ಏರ್ಪೋರ್ಟ್ ಅಲ್ಲಿ OTP ರೆಡಿ ಇರುತ್ತೆ, ಅದೇ ರೀತಿ ಮೆಟ್ರೋ ಇಂದ ಇಳಿದು ಕೆಳಗಡೆ ಬಂದಿಷ್ಟಕ್ಮೇಲೆ ಅವ್ರ ಆಟೋ ಅಂತ ಕರೆಯೋದ್ರ ಬದಲು ಜಸ್ಟ್ ಬರೀ OTP ಕೊಟ್ರೆ ಸಾಕು. ಈ ತರ OTP ಮೆನ್ಷನ್ ಮಾಡಿ ಆ ಗ್ರಾಹಕ ಮೆಟ್ರೋ ಸ್ಟೇಷನ್ ಇಂದ ಎಲ್ಲಿ ಹೋಗ್ಬೇಕು ಅಲ್ಲಿ ಹೋಗುವಂತ ರೀತಿಯಲ್ಲಿ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ ಆಪ್. ಸರ್, ಈ ಕಡೆ ಬಂದ್ಬಿಡಿ ಅಣ್ಣ. ಇವಾಗ ನೀನು ಆಫೀಸ್ ಇಂದ ಇವ್ರನ್ನ ಕರ್ಕೊಂಡು ಇಲ್ಲಿವರೆಗೂ ಬಂದೆ, ಮೀಟರ್ ಅಲ್ಲಿ ಓಡಿಸ್ಕೊಂಡ್ ಬಂದೆ. ಇವಾಗ ನಿಮ್ಗೆ ಈ ಆಪ್ ಬಗ್ಗೆ ಏನ್ ಅನ್ನಿಸ್ತು? ಈಗ ನೀನು ಓಲಾ ಯಾವ್ಯಾವ್ದ್ರ ಡ್ಯೂಟಿ ಮಾಡಿದ್ಯಾ? ಎಕ್ಸ್ಟ್ರಾ ಕೇಳೋರ್ಗೆ ಇವ್ರಿಗೆಲ್ಲರಿಗೂ ಒಂದೇ ಸಲ ಬಾಯಿ ಬಂದಾಗುತ್ತೆ. ಓಕೆ, ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಆರಾಮ, ಕಸ್ಟಮರ್ಗೂ ಡೌಟ್ ಇರಲ್ಲ. ಓಕೆ, ಬರ್ಬೋದು, ಮನೆಗೆ ಹೋಗ್ಬೋದು, ಎಲ್ಲಾರು ಹೋಗ್ಬೇಕು ಅಂತ ಆರಾಮಾಗಿ ಬರ್ತಾರೆ. ಅವ್ರು ಪರ್ಸನ್ ಮಾಡಂಗಿರಲ್ಲ. ನಾವು ಬುಕಿಂಗ್ ಮಾಡಿದಾಗ ಬರೋದೇ ಇಲ್ಲಿ OTP ಇಸ್ಕೊಂಡು ರೂಟ್ಗಳು ಎರಡು ತರ 3 ತರ ತೋರಿಸ್ತಾರೆ. ಈಗ ಸೆಂಟರ್ ನಾವು ಕಸ್ಟಮರ್ ಡಿಸ್ಟರ್ಬ್ ಮಾಡೋದು, ಡ್ರೈವರ್ ಕೇಳೋದು, ಇದು ಮಾಡಕ್ ಹೋದ್ರೆ ನಾವು ಹೋಗೋ ಬರ್ತದೆ. ಅದು ಯಾವ ಸಮಸ್ಯೆ ಇರಲ್ಲ. ಎಮ್ಜಿಯಾಗಿ ಡ್ಯೂಟಿ ಮಾಡ್ಬೋದು ಇದರಲ್ಲಿ. ಸರ್, ಇಲ್ಲಿ ಒಬ್ರು ಕಾಮೆಂಟ್ ಮಾಡಿದ್ದಾರೆ, ಪ್ರವೀಣ್ ಕುಮಾರ್ ಅಂತ. ಓಕೆ ಅಣ್ಣ, ಬುಕಿಂಗ್ ಜಾಗಕ್ಕೆ ಹೋದಾಗ 2 ಕಿಲೋಮೀಟರ್ ಆದ್ರೆ ಏನ್ ಮಾಡ್ಬೇಕಣ್ಣ ಅಂತ ಕೇಳಿದ್ದಾರೆ. ಬರೀ 700 ಮೀಟರ್ ಒಳಗಡೆ ಎಷ್ಟು ನೋಡಿ ಸರ್ ಪ್ರವೀಣ್ ಅವರೇ, 700 ಮೀಟರ್ ಅಂದ್ರೆ ಆಟೋಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ. 700 ಮೀಟರ್ ಅಷ್ಟು ಬುಕಿಂಗ್ ಇವರು ಅಸೆಂಬಲ್ ಆಗುವಂತ ರೀತಿಯಲ್ಲಿ ಮಾಡ್ತಾರೆ. ಪ್ರಮೋದ್ ಕೆ ಅವರು ಇದು ಆಗದ ಕೆಲಸ, ಸಮಯ ವ್ಯರ್ಥ ಅಷ್ಟೇ ಅಂತ ಹಾಕಿದ್ದಾರೆ. ಸರ್, ನಿಮ್ಮಂತ ಈ ತರ ಕಾಮೆಂಟ್ಗಳು ತುಂಬಾ ಅವಶ್ಯಕತೆ ಇದೆ. ಯಾಕೆಂದ್ರೆ ನೆಗೆಟಿವ್ ಆಗಿ ಈ ತರ ಕಾಮೆಂಟ್ ಹಾಕಿದ್ರೇನೆ ಅವರು ಪಾಸಿಟಿವ್ ಆಗಿ ಕೆಲಸ ಮಾಡೋದಕ್ಕೆ ಸಾಧ್ಯ. ಸಂತೋಷ ಸರ್, ನೀವು ಇದಾಗದ ಕೆಲಸ ಅಂತ ಹಾಕಿದಿರಲ್ಲ, ಆಗದು ಎಂದು ಕೈಕಟ್ಟು ಕುಳಿತಾರೆ, ಸಾಗದು ಕೆಲಸವು ಮುಂದೆ ಅಂತ ಹೇಳಿ ಅಣ್ಣವ್ರು ಹೇಳಿದ್ದಾರೆ. ಅವ್ರು ಈ ಕೆಲಸನ ಮಾಡಿ ತೋರಿಸುವಂತ ನಿಟ್ಟಿನಲ್ಲಿ ಆಗಬೇಕು ಅಂದ್ರೆ ಆಟೋ ಡ್ರೈವರ್ಗಳು ಸಪೋರ್ಟ್ ಕೊಡಬೇಕು. ಕೊಡುವಂತ ಕೆಲಸ ಆಗ್ಲಿ, ನಾನು ನಂಬರ್ ಹಾಕ್ತೀನಿ. ಎಕ್ಸ್ಟ್ರಾ ದುಡ್ಡು ಸಿಗುತ್ತಾ ಸರ್ ಅಂತ ಕೇಳಿದಾರೆ ಒಬ್ರು. ನೀವು ಡ್ರೈವರ್ ತಗೊಳ್ತೀನಿ ಅಂತಂದ್ರೆ ಮಾಡ್ಬೋದು. ಓಕೆ, ಡ್ರೈವರ್ ಏನಾದ್ರು ಕಸ್ಟಮರ್ ಹತ್ರ ಮಾತಾಡ್ಕೊಂಡು ಅವ್ರೇನಾದ್ರು ಕೇಳಿದ್ರೆ ಎಕ್ಸ್ಟ್ರಾ ಕೊಟ್ರೆ ಕೊಡ್ಬೋದು. ಎಕ್ಸ್ಟ್ರಾ ತಗೋತೀವಿ ಅಲ್ಲಿಗೆ ಹೋಗುತ್ತಲ್ಲ ಅದು ಅಂತ ಅಲ್ಲ, ಇಲ್ಲಿ ಮೀಟರ್ ಅಲ್ಲಿ ಏನ್ ತೋರಿಸುತ್ತೆ ಅಷ್ಟೇ ಇಸ್ಕೊಳ್ಬೇಕಲ್ವಾ. ಆಮೇಲೆ ಇವ್ರು ಕೇಳ್ತಾ ಇದಾರೆ ಭರತ್ ಗೌಡ್ರು, ಇವರಿಗೆ ಏನ್ ಪ್ರಾಫಿಟ್ ಇದೆ ಅಂತೇಳಿ. ಸರ್, ನೀವೆಲ್ಲ ಡ್ರೈವರ್ಗಳು ಈ ಆಪ್ ನ ನೋಡಿದೀರಾ, ಇದು ಕೈ ಜೋಡಿಸಿ ಇವರು ಈ ಆಪ್ ನ ಲಾಂಚ್ ಮಾಡೋದಿನ ನಿಮ್ಮನ್ನೆಲ್ಲಾರನ್ನು ಕರೀತಾರೆ. ನೀವೇನೇನೆಲ್ಲ ನೆಗೆಟಿವ್ ಪ್ರಶ್ನೆಗಳು ಕೇಳ್ಬೇಕು ಅಂತಿದ್ರೆ ಅವತ್ತಿನ ದಿನ ಅವ್ರನ್ನ ಕೇಳಿ, ಇದರಿಂದ ಪ್ರಾಫಿಟ್ ಏನು, ಲಾಸ್ ಏನು, ಹೆಂಗೆ ಏನು ಅನ್ನೋ ಮಾಹಿತಿ ನೀಟಾಗಿ ಗೊತ್ತಾಗುತ್ತೆ. ಮೀಟರ್ ಮಾದೇವ್ ಅವ್ರ ಪ್ರಶ್ನೆ ಕೇಳಿದ್ದಾರೆ. ಮೀಟರ್ ಅಲ್ಲೇ ಕೆಲವರು ಜಾಸ್ತಿ ತೋರಿಸುವ ಹಾಗೆ ಇಟ್ಟಿರುತ್ತಾರೆ, ಅವರಿಗೆ ಏನ್ ಮಾಡ್ತೀರಾ ಅಂತ ಕೇಳವ್ರೆ.
ಮೀಟರ್ ಅಲ್ಲಿ ಈಗ ಹೌದಾ ಈಗ ಸದ್ಯಕ್ಕೆ ಈಗ ಬರ್ತಾರ ಮೀಟರ್ ಯಾವ್ದು ಇಕ್ಕಾಗಲ್ಲ ಸರ್. ಹೌದಾ? ಅವ್ರು ಕಂಡಿಡಿದ್ರೆ ಅವ್ರು ಕಂಡಿಡಿಬೇಕು ಅಷ್ಟೇನೆ. ಈಗಿರೋ ಮೀಟರ್ಗಳಲ್ಲಿ ಆಗಲ್ಲ. ಈಗಿನ ಮೀಟರ್ಗಳಲ್ಲಿ ಆಗಲ್ಲ. ಓಕೆ. ಅಲ್ಲ ಮೊನ್ನೆ ಯಾವ್ದೋ ಒಂದು ರೀಲ್ಸ್ ಅಲ್ಲಿ ಆಗ್ಬಿಟ್ಟಿದ್ರಲ್ಲ. ಹಳೆ ಮೀಟರ್ ಸರ್, ಇದನ್ನ ಇದೇ ತರ ಮೀಟರ್, ಓಕೆ. ಇದೇ ತರ ಕಲರು, ಅದೇ ಮೀಟರ್ ಇದಾಗಿರಲ್ಲ, ಬಾಡಿ ಇದಾಗಿರಲ್ಲ, ಮತ್ತೆ ವಾಡಿರೋ ಐಟಮ್ಗಳು ಇದಾಗಿರಲ್ಲ. ಈಗ ಒಂದು ವೇಳೆ ಮೀಟರ್ ಆತರ ಜಾಸ್ತಿ ಓಡ್ತು ಅಂದಾಗ ಅವರು ಆ ಆಟೋ ನಂಬರ್ ನ ನೋಟ್ ಮಾಡ್ಕೊಂಡು ನ್ಯಾವಿಗೇಷನ್ ತೋರಿಸಿರುತ್ತಲ್ಲ, ನಾವಿಗೇಷನ್ ತೋರಿಸಿರುತ್ತೆ. ಒಂದ್ ವೇಳೆ ಆ ರೀತಿಲಿ ಮೀಟರ್ ಅಲ್ಲಿ ಡಬಲ್ ಗೇಮ್ ಆಟ ಆಡೋಂತದಕ್ಕೆ ಹೋದ್ರೆ ಅಂತವ್ರ ಆಟೋನ ಬೇಕಾದ್ರೆ ಸೀಸ್ ಮಾಡಿಸ್ಬೋದು. ಡೆಲ್ಟಾಗೆ ಕಂಪ್ಲೇಂಟ್ ಮಾಡ್ಬೋದು. ಅವ್ರು ಯಾರು ಕಂಪ್ಲೇಂಟ್ ಮಾಡ್ಬೋದು? ಅವರು ಕಮಿಷನರ್ ಇಲ್ಲ ಪೊಲೀಸ್ ಯಾರು ಸಂಬಂಧ ಪಡ್ತಾರೆ ನಿಯರೆಸ್ಟ್ ಅಲ್ಲ, ಅವ್ರು ಮಕ್ಕಳು ಯಾರು ಸಂಬಂಧ ಪಡ್ತಾರೋ ಅದು ನಿಯರೆಸ್ಟ್ ಯಾರು. ಓಕೆ. ಆಮೇಲೆ ಮಹೇಶ್ ಅವ್ರು ಕೇಳ್ತಾ ಇದಾರೆ ಆಪ್ ಲಿಂಕ್ ಸೆಂಡ್ ಮಿ ಅಂತ ಹೇಳಿ. ಸರ್ ಈಗ ಸದ್ಯಕ್ಕೆ ಅವ್ರ ಆಪ್ ನ ರೆಡಿ ಮಾಡ್ತಾ ಇದಾರೆ. ಈಗ ಒಂದು ಟೆಲಿಗ್ರಾಮ್ದು ನಂಬರ್ ಹಾಕ್ತೀನಿ ಫೇಸ್ಬುಕ್ ಕಾಮೆಂಟ್ ಬಾಕ್ಸ್ ಅಲ್ಲಿ, ಮತ್ತೆ ಮೇಲ್ಗಡೆ ಶೀರ್ಷಿಕೆಯಲ್ಲಿ ಬರ್ದಾಕಿರ್ತೀನಿ. ಆ ಟೆಲಿಗ್ರಾಮ್ ನಂಬರ್ಗೆ ಆಟೋ ಚಾಲಕರಿಗೆ ಯಾರಿದ್ದೀರಾ ನೀವೆಲ್ಲ ನನಗೆ ಆ ಟೆಲಿಗ್ರಾಮ್ ಅಲ್ಲಿ ಚಾಟ್ ಮಾಡಿ, ಖಂಡಿತ ಟೆಲಿಗ್ರಾಮ್ ಅಲ್ಲಿ ಒಂದು ಗ್ರೂಪ್ ಮಾಡ್ಕೊಡ್ತೀನಿ. ಅದಾದ್ಮೇಲೆ ಆ ಗ್ರೂಪ್ ಗಳಲ್ಲಿ ಎಲ್ಲಾ ರೀತಿ ಮಾಹಿತಿ ಬರುತ್ತೆ. ಬರೋತರ ಅಣ್ಣ ನೀವು ಒಳ್ಳೆ ಕೆಲಸ ಮಾಡ್ತಿದ್ರೆ ಗುಡ್ ಸರ್, ಥ್ಯಾಂಕ್ ಯು ಸರ್. ಯಾಕೆ ಅಂದ್ರೆ ಇದನ್ನ ನೋಡ್ಕೊಂಡು ಕೆಲವರು ಬಂದಿರುವಂತದ್ದು ಪಾಪ ಇವ್ರನ್ನ ನೋಡಿದ್ದಾರೆ. ಏನಿದೆ ಕಾಮೆಂಟ್ ಮಾಡ್ತಿರೋ ಅಂತವ್ರು ಯಾರೆಲ್ಲ ಲೈವ್ ನೋಡಿದೀರಾ ಬೇರೆ ಚಾಲಕರುಗಳಿಗೂ ಕೂಡ ತಿಳಿಸಿ. ನೋಡಿ ಈ ನಿರೀಕ್ಷೆನ ನಾನು ಇಟ್ಕೊಂಡಿದ್ದು. ನೀವು ಇಲ್ಲೇ ಇದ್ರಾ? ಕೈ ನೋಡಿ, ನಿನ್ನೆ ನಡೆದಿರುವಂತ ಬೆಳವಣಿಗೆಯ ಒಂದು ಆಡಿಯೋ ಕ್ಲಿಪ್ ಜೊತೆಗೆ ಒಂದು ಲೈವ್ ಆಗಿತ್ತು. ಓಲಾದಲ್ಲಿ ಒಂದ್ 10 ಕಿಲೋಮೀಟರ್ ಕಸ್ಟಮರ್ ಯಾರೋ ಹೋಗ್ತಾರೆ ಅಂದ್ರೆ ಎಕ್ಸ್ಟ್ರಾ ಕಿಲೋಮೀಟರ್ ಓಡಿದ್ರು ಕೂಡ ಕಾಸು ಬರ್ತಾ ಇಲ್ಲ. ಅದು ಕಾಮೆಂಟ್ಗಳು ತುಂಬಾ ಬಂದಿದಾವೆ, ಫೋನ್ ಕಾಲ್ಗಳು ಅಷ್ಟೇ ಬಂದಿದಾವೆ. ಮತ್ತೆ ಊಬರ್ ಅಲ್ಲೂ ಕೂಡ ಬರ್ತಾ ಇಲ್ಲ, ರ್ಯಾಪಿಡೋದಲ್ಲೂ ಕೂಡ ಬರ್ತಾ ಇಲ್ಲ ಅನ್ನೋ ರೀತಿನೆಲ್ಲ ಇದೀರಾ. ಆಕ್ಚುಲಿ ಆಟೋಗಳಿಗೆ ಅಂತಾನೆ ಮೀಟರ್ ಇರುವಂತದ್ದು. ಯಾಕೆ ಅಂದ್ರೆ ಇಂತ ಅಡ್ನಾಡಿ ಸಂಸ್ಥೆಗಳಿಗೆ ನಾವು ಗುಲಾಮರಾಗಿರ್ಬಾರ್ದು ಅಂತ. ಅದಕ್ಕೋಸ್ಕರನೇ ಆ ಸಂಸ್ಥೆಯವ್ರಿಗೂ ನೋಡಿ ಇವಾಗ ಏನ್ ತೋರಿಸ್ತೋ ಟ್ರಯಲ್ ಅಲ್ಲಿ, ಇದೇ ರೀತಿಯಲ್ಲಿ ಆ ಸಂಸ್ಥೆಗಳು ಮಾಡಿದ್ರೆ ಮಾತ್ರ ಒಪ್ಕೊಂಬೋದೇ ಹೊರತು ಅವ್ರ ಆಪ್ ಅಲ್ಲಿ ರನ್ ಆಗುವಂತಹ ಹಣನ ನೀವು ಈಸ್ಕೊಳ್ಳೋದಾಗಿರ್ಲಿ, ಅವ್ರ ಆಪ್ ಅಲ್ಲಿ ಕಸ್ಟಮರ್ಗಳು ಕರ್ಕೊಂಡು ಹೋಗ್ತಾರೆ, ಇಲ್ಲಿಂದ ಒಂದ್ 2 ಕಿಲೋಮೀಟರ್ ನಡಿಯಪ್ಪ 4 ಕಿಲೋಮೀಟರ್ ನಡಿಯಪ್ಪ ಅಂತ ಕರ್ಕೊಂಡು ಹೋಗೋದು, ಅದಕ್ಕೆ ಎಕ್ಸ್ಟ್ರಾ ಹಣ ಸಿಗದೆ ಇರುವಂತ ರೀತಿಲಿ ಆಗೋದು, ಅದೆಲ್ಲ ಆಯ್ತು ಅಂದ್ರೆ ಅದು ಸಂಪೂರ್ಣ ಹೊರೆ ನಿಮ್ದೆ. ನೋಡಿ ಇನ್ನು ಮುಂದೆ ಬೆಂಗಳೂರಿನಲ್ಲಿ ಮೆಟ್ರೋ ಎಲ್ಲಾ ಕಡೆ ಕಂಪ್ಲೀಟ್ ಆಯ್ತು ಅಂದ್ರೆ ಆಟೋದವ್ರ ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ಅದರಲ್ಲೂ ಅಂತ ಆಪ್ಗಳಲ್ಲಿ ಡ್ಯೂಟಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ. ಈ ರೀತಿಯ ಬೆಳವಣಿಗೆ ಆದ್ರೆ ಮಾತ್ರನೇ ಆಟೋದವ್ರು ಬದುಕಕ್ಕಾಗೋದು, ಮತ್ತೆ ಗ್ರಾಹಕರುಗಳಿಗೂ ಕೂಡ ಅಷ್ಟೇ ಅನುಕೂಲ ಆಗೋದು. ಆ ರೀತಿಯ ಒಂದು ವ್ಯವಸ್ಥೆನ ಮಾಡಿದ್ದಾರೆ. ಆ ಆಪ್ ಲಾಂಚ್ ಆದಾಗ ಖಂಡಿತ ನಿಮ್ಗೆ ಗೊತ್ತಾಗುತ್ತೆ. ಅವ್ರು ಕೇಳಿದಾರೆ 1,000 ಜನ ಅಲ್ವೇನ್ರಿ, 1,000 ಜನ ಡ್ರೈವರ್ಗಳು ನಮಗೆ ಕೈ ಜೋಡಿಸಿದ್ರು ಅಂದ್ರೆ ಆದಷ್ಟು ಬೇಗ ವಾರನೇ ಆಗ್ಬೋದು 15 ದಿನನೇ ಆಗ್ಬೋದು ಆಪ್ ನ ಬಿಡುಗಡೆ ಮಾಡ್ಕೊಡ್ತೀವಿ. ಮತ್ತೆ ಡ್ರೈವರ್ಗಳ ಹತ್ರ ಒಂದಷ್ಟು ಸಲಹೆಗಳು ಕೇಳೋದಿದೆ, ಅದರಂತೆ ನಾವು ಮುಂದುವರಿತೀವಿ ಅಂತ ಹೇಳಿದ್ದಾರೆ. ಅವ್ರು ಯಾರು ಏನು ಯಾವ ರೀತಿ ರನ್ ಆಗುತ್ತೆ ಎಲ್ಲಾ ಮಾಹಿತಿ ನಿಮ್ಗೆ ಮುಂದಿನ ದಿನಗಳಲ್ಲಿ ನಾವೇನ್ ಟೆಲಿಗ್ರಾಮ್ ಗ್ರೂಪ್ ಮಾಡ್ತೀವಿ, ಆ ಗ್ರೂಪ್ ಅಲ್ಲಿ ನೀವು ಯಾರೆಲ್ಲ ಆಟೋದವ್ರು ಬಂದು ಜಾಯಿನ್ ಆಗ್ತೀರಾ ನಿಮಗ್ ಗೊತ್ತಾಗುತ್ತೆ. ಆಗ ಇದರಿಂದ ಯಾರಿಗೇನ್ ಬೆನಿಫಿಟ್ ಯಾರಿಗೇನ್ ಲಾಸು ನೀವೆಲ್ಲ ಅದನ್ನ ಅವ್ರ ಹತ್ರ ಕೇಳ್ಕೊಂಡಿವ್ರಂತೆ. ಧನ್ಯವಾದ. ಹೆಣ್ಮಾಡ್ಬಿಡೋಣ, ಹೆಣ್ಮಾಡ್ಬಿಡಿ ಅಷ್ಟೇ.